ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ನಾನು ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ. ಇವತ್ತು ದೃಷ್ಟಾಂತಲಂಕಾರ ಅಂತಕ್ಕಂಥ ಇನ್ನೊಂದು ಅಲಂಕಾರಗಳ ನೂತನ ಪಾಠಕ್ಕೆ ನಾನು ಬಂದಿದ್ದೇನೆ. ಈಗಾಗಲೇ ನಾನು ಹೇಳಿದ್ದೇನೆ, ಅಲಂಕಾರಗಳು ಅಂತಂದ್ರೆ ಸಾಹಿತ್ಯಕ್ಕೆ ಒಂದು ರೀತಿಯ ಶ್ರೀಮಂತಿಕೆಗೊಳಿಸ್ತಕ್ಕಂತಹ, ಅವುಗಳಿಗೆ ಒಂದು ರೀತಿ ಮೇಕಪ್ ಇದ್ದಂಗೆ. ಹೇಗೆ ಮಹಿಳೆಯರು ಮೇಕಪ್ ಮಾಡ್ಕೊಳ್ತಾರಲ್ಲ, ಹಾಗೆ ಸಾಹಿತ್ಯಕ್ಕೂ ಒಂದು ಶೃಂಗಾರ ಮಾಡಬೇಕಲ್ಲ. ನಾನು ಈ ಹಿಂದೆ ಉಪಮಾ ಅಲಂಕಾರ ಮತ್ತು ರೂಪಕ ಅಲಂಕಾರ ಹೇಳಿದ್ದೆ. ದಯವಿಟ್ಟು ಒಂದು ವೇಳೆ ನೋಡಿಲ್ಲ ಅಂತಂದ್ರೆ ಅದನ್ನು ಕೂಡ ತಾವು ನೋಡಬೇಕಂದ್ರೆ ಲಾಭ ಆಗ್ತದೆ. ಇದು 7ನೇ ತರಗತಿಯ ವಿದ್ಯಾರ್ಥಿಗಳಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂತಹ ಎಲ್ಲ ರೀತಿಯ ಅಭ್ಯರ್ಥಿಗಳಿಗೆ ಇದು ಖಂಡಿತವಾಗಿಯೂ ಉಪಯೋಗ ಆಗ್ತದೆ. ಯಾಕೆ ಅಂತಂದರೆ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಇಂತಹ ಪ್ರಶ್ನೆಗಳು ಇದ್ದೇ ಇರ್ತವೆ. ಇಲ್ಲಿ ಉದಾಹರಣೆ ನೋಡಿ. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂದಿತು. ಮೊದಲನೇ ವಾಕ್ಯ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು 2ನೇ ವಾಕ್ಯ. ಮೊದಲನೆಯ ವಾಕ್ಯದಲ್ಲಿ ಅಡಿಗೆಯ ಆದ ಮೇಲೆ ಒಲೆ ಉರಿಯತೊಡಗಿತು. 2ನೇ ವಾಕ್ಯದಲ್ಲಿ ಇದು ಅದನ್ನೇ ಮುಂದುವರೆದು ಮುಂದಿನ ವಾಕ್ಯದ ಭಾಗ, ಮನುಷ್ಯ ಕೆಟ್ಟ ಮೇಲೆ ಬುದ್ಧಿ ಬಂದಿತು. 2ನೇ ವಾಕ್ಯ ನಾವು ತೆಗೆದುಕೊಂಡಾಗ ಜಗಳವಾಡುವ ಅಂದರೆ ಮಾತಿನ ಮಹತ್ವ ತಿಳಿದವನಿಗೆ ಜಗಳವಾಡುವ ಪ್ರಮೇಯವೇ ಇಲ್ಲ, ಊಟದ ಮರ್ಮವನ್ನು ಅರಿತವನಿಗೆ ರೋಗದಿಂದ ನರಳುವ ಭಯ ಇಲ್ಲ. ಇಲ್ಲಿ ಎರಡೆರಡು ಮಾತುಗಳು ಅರ್ಥದ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬಗಳಂತೆ ಕಾಣುತ್ತವೆ. ಬಿಂಬ ಪ್ರತಿಬಿಂಬವೆಂದರೆ ತಾನು ಮತ್ತು ಕನ್ನಡಿಯಲ್ಲಿ ಕಾಣುವ ತನ್ನ ಪ್ರತಿಬಿಂಬವಿದ್ದ ಹಾಗೆ ಎಂದು ವರ್ಣಿಸುವ ವಿಷಯಕ್ಕೆ ಬೇರೊಂದು ವಿಷಯದ ದೃಷ್ಟಾಂತ ಪ್ರತಿಬಿಂಬದ ಹಾಗೆ ಕಾಣುತ್ತಿದ್ದರೆ ಅದು ದೃಷ್ಟಾಂತ ಅಲಂಕಾರ ಅಂತ ಅನ್ನಿಸ್ತದೆ. ನಾನು ಸರಳವಾಗಿ ಹೇಳ್ತೀನಿ. ದೃಷ್ಟಾಂತ ಅಂದರೆ ಉದಾಹರಣೆ. ಏನಪ್ಪ ಇಲ್ಲಿ ಉದಾಹರಣೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಅಡಿಗೆ ಮಾಡಬೇಕಾಯ್ತು ಅಂತಂದ್ರೆ, ಮಹಿಳೆಯೊಬ್ಬಳು ಅಡಿಗೆ ಮಾಡ್ತಾ ಇದ್ದಾಳೆ, ಗೃಹಿಣಿ ಅಂತಂದರೆ ಭಾಳ ಕಷ್ಟಪಟ್ಟು ಒಲೆ ಉರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಎಲ್ಲ ಒಲೆ ಕಷ್ಟಪಟ್ಟು ಹಾಗೂ ಹೀಗೂ ಅಡಿಗೆ ಮಾಡಿದ ನಂತರ ಒಲೆ ಉರಿದ್ರೆ ಏನು ಉಪಯೋಗ? ಮನುಷ್ಯ ಬುದ್ಧಿ ಬರಬೇಕು, ಯಾವಾಗ ಬರಬೇಕು ಅವಾಗ ಬಂದರೆ ಅಡ್ಡಿ ಇಲ್ಲ. ಕೆಟ್ಟ ಮೇಲೆ ಬುದ್ಧಿ ಬಂದರೆ ಏನು ಉಪಯೋಗ? ಎಲ್ಲ ಹಾಳಾಗಿ ಹಳ್ಳ ಹಿಡಿದು ಹೋದ ನಂತರ. ಇನ್ನು 2ನೇ ವಾಕ್ಯ, ಯಾವ ವ್ಯಕ್ತಿಗೆ ಚತುರನಾದಂಥ ಮಾತುಗಾರಿಕೆ ಇದೆಯೋ ಅವನು ಖಂಡಿತವಾಗಿ ಜಗಳ ಆಡುವುದಿಲ್ಲ, ಅವನಿಗೆ ಜಗಳನೇ ಬರಂಗಿಲ್ಲ. ಯಾವನಿಗೆ ಊಟದ ಬಗ್ಗೆ ಸರಿಯಾಗಿ ಅಂದರೆ ಊಟದಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರದು ಅಂತ ಹೇಳಿ ಗೊತ್ತಿದೆಯೋ ಅವನಿಗೆ ಯಾವ ರೋಗನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಿದೆ ಅಂತಂದರೆ, ಒಂದು ವಾಕ್ಯ ಇನ್ನೊಂದು ವಾಕ್ಯ ಎರಡೂ ಸಮಾನವಾಗಿರ್ತವೆ. ಒಂದು ಬಿಂಬ ಆದರೆ ಇನ್ನೊಂದು ಪ್ರತಿಬಿಂಬ. ಅಟ್ಟ ಮೇಲೆ ಒಲೆ ಉರಿಯಿತು ಬಿಂಬ, ಕೆಟ್ಟ ಮೇಲೆ ಬುದ್ಧಿ ಬಂತು ಪ್ರತಿಬಿಂಬ. ಕನ್ನಡಿಯೊಳಗೆ ನೋಡೋ ಕಾಲಕ್ಕೆ ನಾನು ನನ್ನ ಪ್ರತಿಬಿಂಬ ಅಂತಂದಂಗೆ. ಹಾಗೆ ಎರಡೂ ಪದಗಳು, ಎರಡೂ ವಾಕ್ಯದಲ್ಲಿರ್ತಕ್ಕಂಥ ಎರಡೂ ಭಾಗಗಳು ಸಮಾನವಾಗಿರ್ತವೆ ಮತ್ತು ಅರ್ಥದಿಂದ ಸಮಾನವಾಗಿರ್ತವೆ. ಇಲ್ಲಿ ಏನಂತಂದರೆ, ವರ್ಣಿಸಲಿಕ್ಕೆ ಈ ಪ್ರಕಾರವಾದಂಥ ಒಂದು ಇನ್ನೊಂದರ ಜೊತೆಗೆ ದೃಷ್ಟಾಂತ ಆಗಿ ಇಲ್ಲಿ ಉಪಯುಕ್ತ ಆಗಿರ್ತವೆ. ಈ ಸೂತ್ರ ಏನು ಹೇಳ್ತಂತಂದರೆ, ಎರಡು ಬೇರೆ ಬೇರೆ ವಾಕ್ಯಗಳು, ಅಟ್ಟ ಮೇಲೆ ಒಲೆ ಉರಿಯಿತು ಇದೊಂದು ವಾಕ್ಯ, ಕೆಟ್ಟ ಮೇಲೆ ಬುದ್ಧಿ ಬಂತು ಇದೊಂದು ವಾಕ್ಯ, ಅರ್ಥ ಸಾದೃಶ್ಯದಿಂದ, ಅರ್ಥ ಸಾದೃಶ್ಯ ಅಂದರೆ ನೋಡ್ಲಿಕ್ಕೆ ಒಂದೇ ಅರ್ಥ ಕೊಡುವಂತೆ ಇರ್ತದೆ. ಅದನ್ನು ವಾಚ್ಯಾರ್ಥವಾಗಿ ತೆಗೆದುಕೊಂಡ್ರೆ ಬೇರೆ, ಅದರ ಗೂಢಾರ್ಥವನ್ನು ನಾವು ತಿಳಿದುಕೊಂಡ್ರೆ ಅದು ಒಂದೇ.
ಅರ್ಥ ಸಾದೃಶ್ಯ ಅಂತಾರೆ ಅದಕ್ಕೆ. ಎರಡು ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಬಿಂಬ ಮತ್ತು ಪ್ರತಿಬಿಂಬವಾಗಿ ತೋರ್ತಾ ಇದ್ರೆ, ಅಂದರೆ ಒಂದನ್ನೊಂದು ಸಮಾನವಾಗಿ ಕಾಣ್ತಾ ಇದ್ರೆ ಅದು ದೃಷ್ಟಾಂತ ಅಲಂಕಾರ. ದೃಷ್ಟಾಂತ ಅಂದ್ರೆ ಉದಾಹರಣೆ, ಅದಕ್ಕೆ ಇದು ಉದಾಹರಣೆ, ಇದಕ್ಕೆ ಅದು ಉದಾಹರಣೆ ಅಂತ ಇಟ್ಕೊಳ್ರಿ. ಈಗ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ನಾವು ನೋಡೋಣ. ಇದು ಹಳಗನ್ನಡ ಉದಾಹರಣೆ. ನಿಂದಿಸುವರ್ ದುರ್ಜನರ್ ಎಂಬ ಒಂದು ಭಯಂ ಬೆತ್ತು ಸುಕವಿ ರಚಿಸನೆ ಕೃತಿಯಂ. ಅಂದ್ರೆ ದುರ್ಜನರು ನಿಂದಿಸ್ತಾರೆ ಅಂಥೇಳಿ ಹೆದರಿಕೆಯಿಂದ ಸುಕವಿ, ಒಳ್ಳೆಯ ಕವಿಯಾದವನು ಕೃತಿಯನ್ನು ರಚಿಸಲಾರನೆ. ಅಂದರೆ ಇದರ ಅರ್ಥ, ಸತ್ಕವಿಯಾದವನು ತನ್ನ ಕಾವ್ಯ ರಚಿಸಿಯೇ ರಚಿಸುತ್ತಾನೆ. ಇಲ್ಲಿ ಅರ್ಥ ಸಾದೃಶ್ಯ ಏನಪ್ಪ ಅಂತಂದ್ರೆ ಬಿಂಬ ಪ್ರತಿಬಿಂಬದ ಭಾವ ಉಪಮೇಯ ಉಪಮಾನಗಳೆರಡಕ್ಕೂ ತೋರುವುದರಿಂದ ಇದು ದೃಷ್ಟಾಂತ ಅಲಂಕಾರ. ಅಂದ್ರೆ ಕವಿ ನಿಂದಿಸ್ತಾರಂತ ತಿಳ್ಕೊಂಡು ತನ್ನ ಕಾವ್ಯದ ರಚನೆಯನ್ನು ಬಿಡಲಾರನು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಾಗ್ತಾ ಇದೆ. ವಿದ್ಯಾರ್ಥಿಗಳೇ, ತಾವು ಇದುವರೆಗೆ ನನ್ನೊಂದಿಗೆ ತಮ್ಮ ಅಮೂಲ್ಯವಾದಂತಹ ಸಮಯ ಕಳೆದಿದ್ದೀರಿ. ಇದರ ಬಗ್ಗೆ ಸಾಕಷ್ಟು ನೀವು ಯೋಚನೆ ಮಾಡಬೇಕಾಗ್ತದೆ. ಒಂದೇ ಸಲಕ್ಕಿದು ಪಟ್ಟನೆ ಹೊಳೆಯೋದಿಲ್ಲ. ಇದು ಆಲೋಚನೆ ಮಾಡಿ ಮತ್ತು ಅನುಭವ ಮಾಡಿಕೊಂಡು, ಹಾಗೂ ದಯವಿಟ್ಟು ನಿಮ್ಮ ಗುರುಗಳ ಜೊತೆಗೆ ಚರ್ಚಿಸ್ರಿ. ಅವರು ನಿಮಗೆ ಸಾಕಷ್ಟು ಇಂತಹ ಉದಾಹರಣೆಗಳನ್ನು ಕೊಟ್ಟು ನಿಮಗೆ ನಿಖರವಾದಂಥ ತಿಳುವಳಿಕೆಯನ್ನು ನೀಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಪಾಠ ಮುಗಿಸ್ತಾ ಇದ್ದೇನೆ. ಪ್ರೀತಿ ವಿದ್ಯಾರ್ಥಿಗಳೇ, ನನ್ನ ವಿಡಿಯೋ ಪಾಠದ ನಂತರ ತಾವು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆನಂತರ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಪಾಠ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.